ದೆಹಲಿ ಬಿಜೆಪಿ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. ಚುನಾವಣಾ ರಿಸಲ್ಟ್ ಬೆನ್ನಲ್ಲೇ ನಮೋ ಮಾತನಾಡಲಿದ್ದಾರೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಚುನಾವಣೆಯ ಫಲಿತಾಂಶ ಈ ಜಿಲ್ಲೆಯಲ್ಲಿದ್ದಂಥ ಒಂದು ದೌರ್ಜನ್ಯದ ರಾಜಕಾರಣಕ್ಕೆ ಅಂತಿಮ ಇತಿಶ್ರೀಯನ್ನ ಈ ಕ್ಷೇತ್ರದ ಮತದಾರರು ನೀಡಿದ್ದಾರೆ. ಈಗ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ದರ್ಪ ದೌರ್ಜನ್ಯಕ್ಕೆಲ್ಲ ಕೊನೆ ಅಂತ್ಯ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಾನು ಹೇಳಿದ್ದು, ದರ್ಪ ದೌರ್ಜನ್ಯ ಆ ದುರಂಕಾರದ ಮಾತುಗಳೇನಿತ್ತು ಅದೆಲ್ಲದಕ್ಕೂ ಜನ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಈ ಕ್ಷೇತ್ರ ಒಂದು ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಒಂದು ಉತ್ತಮವಾದ ರಾಜಕಾರಣಕ್ಕೆ ಇವತ್ತು ವೇದಿಕೆ ಸಿದ್ಧ ಮಾಡಿದ್ದಾರೆ. ಇನ್ನೊಂದು ಗುಡ್ ನ್ಯೂಸ್, ನೀವು ಕೂಡ ಗೆದ್ದಿದ್ರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಿದ್ರ ಅಂತ ನಿಮ್ ಕಾರ್ಯಕರ್ತರು ಹೇಳ್ತಿದ್ದಾರೆ. ನನ್ನ ರಾಜ್ಯದ ಜನತೆ ಒಳ್ಳೇದಾಗಬೇಕು. ಅಲ್ಲ, ನೀವು ಸೆಂಟ್ರಲ್ ಮಿನಿಸ್ಟರ್ ಆಗ್ತೀರಾ ಸರ್? ಒಂದು ಹಿಂಟ್ ಕೊಡಿ. ಅದು ಭಗವಂತನ ಇಚ್ಛೆ. ಕೃಷಿ ಸಚಿವರ, ಆರೋಗ್ಯ ಸಚಿವರ? ಅದು ನರೇಂದ್ರ ಮೋದಿ ಅವರ ತೀರ್ಮಾನ. ಅವ್ರೇನ್ ತೀರ್ಮಾನ ಮಾಡ್ತಾರ ನೋಡಿ. ಅಲ್ಲಲ್ಲ ಸರ್, ನೀವೇನ್ ಬೇಡಿಕೆ ಇಡ್ತೀರಾ ಸರ್? ಇನ್ ಕೇಸ್ ಅವ್ರು ಕೇಳಿದ್ರೆ ನೀವೇನ್ ಬೇಡಿಕೆ ಇಡ್ತೀರಾ ಸರ್? ನೀವೇನ್ ಬೇಡಿಕೆ ಇಡ್ತೀರಾ? ಕೃಷಿನ ನಾನೇನು ಬೇಡಿಕೆ ಇಡಲ್ಲ. ಗಮನಿಸ್ತಾ ಇದ್ವಿ ಕುಮಾರಸ್ವಾಮಿ ಅವರನ್ನ. ನಮ್ಮ ಪ್ರತಿನಿಧಿ ನಿಕೇಶ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೂ ಒಂದು ಕುತೂಹಲ ಇರುವಂತದ್ದು, ಈಗ ಸೆಂಟ್ರಲ್ ಅಲ್ಲಿ NDA ಗೌರ್ಮೆಂಟ್ ಫಾರ್ಮ್ ಆಗಿದೆ, ಆದ್ರೆ ಕುಮಾರಸ್ವಾಮಿ ಅವರು ಯಾವ ಹುದ್ದೆಯಲ್ಲಿ ಇರ್ತಾರೆ ಅನ್ನೋದು ಕುತೂಹಲ. ಭದ್ರ ಸರ್, ಈಗ ಕರ್ನಾಟಕದಿಂದ 3 ಮಾಜಿ ಮುಖ್ಯಮಂತ್ರಿಗಳು ಗೆದ್ದಿದ್ದಾರೆ. ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿ ಅವರು, ಕುಮಾರಸ್ವಾಮಿ ಅವರು. ಸೊ ಯಾರು ಮೇಲು ಕೀಳು ಅಂತ ಆಗ್ಬಿಡುತ್ತೆ. ಒಂದು ಜೋಶಿ ಅವರು ಇದ್ದಾರೆ ಆಲ್ರೆಡಿ, ಶೋಭಾ ಅವರು ಇದ್ದಾರೆ ಆಲ್ರೆಡಿ ಕೇಂದ್ರ ಮಂತ್ರಿಯವರು. ಅಂದ್ರೆ ಈಗ ಕಷ್ಟಪಟ್ಟು ಸರ್ಕಾರ ರಚನೆ ಮಾಡೋ ಪರಿಸ್ಥಿತಿ ಬಂದಾಗ ಬಿಜೆಪಿ ಸದಸ್ಯರಿಗೆ ಅವಕಾಶಗಳು ಸ್ವಲ್ಪ ಕಡಿಮೆ ಆಗ್ಬೋದು. ಅಲಯನ್ಸ್ನವರಿಗೆ ಜಾಸ್ತಿ ಕೊಡ್ತಾರೆ ಸಹಜವಾಗಿ, ಅದು ಆಫರ್ಗಳಿರ್ಬೋದು. ಕುಮಾರಸ್ವಾಮಿ ಅವ್ರನ್ನ ಏನಾದರೂ ಒಂದು ಕೇಂದ್ರ ಸಚಿವರನ್ನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಇದನ್ನು ಬಳಸ್ಕೋಬೋದು ಕುಮಾರಸ್ವಾಮಿ ಅವರು. ಬಿಜೆಪಿ ಕೂಡ ಕೊಡುವಂಥ ಸಾಧ್ಯತೆ ಇದೆ. ಆದರೆ ಈಗ ಒಳ್ಳೆಯ ಅವಕಾಶ ಆಗಿದೆ. ನಮ್ಮ ಬೆಂಬಲ ಕೊಡ್ತಿರುವಂಥ ಇತರ ಎಲ್ಲ ಪಕ್ಷಗಳಿಗೂ ನಾನು ಸ್ವಾಗತ ಮಾಡುತ್ತೇನೆ. ಮತ್ತು ನಮ್ಮ ನಿರೀಕ್ಷೆಯಂತೆ ಒಳ್ಳೆಯ ಗೆಲುವಾಗಿದೆ. ಅದಕ್ಕಾಗಿ ದೇಶದ ಜನರಿಗೆ, ವಿಶೇಷವಾಗಿ ನಮ್ಮ ರಾಜ್ಯದ ಜನರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬೆಂಬಲವನ್ನು ಕೊಟ್ಟು ಗೆಲ್ಲಿಸೋದ್ರಿಂದ ಅವರೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಶುಭಾಶಯವನ್ನು ಅನ್ಕೊಂಡಂತೆ. ಒಂದು ಎರಡು ಆ ಕಡೆ ಈ ಕಡೆ ವ್ಯತ್ಯಾಸ ಇರುತ್ತೆ, ಆದರೆ ನಮ್ಮ ನಿರೀಕ್ಷೆಯಂತೆ ಒಳ್ಳೆ ಗೆಲುವಾಗಿದೆ. ನಾನು ಸ್ವಾಗತ ಮಾಡ್ತೀನಿ. ಸರ್, ಓವರ್ ಆಲ್ ಕಳೆದ ಬಾರಿ ಬಿಜೆಪಿ 303 ಸ್ವತಂತ್ರವಾಗಿ ಗೆದ್ದಿತ್ತು. ನ್ಯಾಷನಲ್ ವೈಸ್ ಬಿಜೆಪಿ ಸ್ವತಂತ್ರವಾಗಿ 303 ಗೆದ್ದಿತ್ತು. ಈ ಬಾರಿ ಸ್ವಲ್ಪ ಆ ಸಂಖ್ಯೆಯಲ್ಲಿ ಇನ್ನು ವೇಟ್ ಮಾಡೋಣ, ಇನ್ನು ಫೈನಲ್ ಆಗಿ ರಿಸಲ್ಟ್ ಬಂದಿಲ್ಲ. ಈ ಸರಿನೂ ನಾವು 300 ದಾಟ್ತಾ ಇದ್ದೇವೆ. ಧನ್ಯವಾದ. ರೈಟ್, ಯಡಿಯೂರಪ್ಪನವರ ರಿಯಾಕ್ಷನ್ ಇದು. ಶ್ರುತಿ ಕೇಳಿ ಕಾಂತಿ ಶೆಟ್ಟಿ ಅವರಿಗೆ ನಿರೀಕ್ಷಿತ ಗೆಲುವು ಅಂದ್ಬಿಟ್ರು ಯಡಿಯೂರಪ್ಪನವರು. ಅಂದ್ರೆ ಏನು 300 ಕ್ರಾಸ್ ಮಾಡೋಲ್ಲ ಅನ್ನೋದು ನಿರೀಕ್ಷೆ ಆಗಿತ್ತಾ? 20 ಕ್ರಾಸ್ ಮಾಡಲ್ಲ ಅನ್ನೋದು ನಿರೀಕ್ಷೆ ಆಗಿತ್ತಾ? ಏನಾಗುತ್ತೆ ಅಂದರೆ ಇಲ್ಲಿ ಎಲ್ಲರಿಗೂ ಗ್ಯಾರಂಟಿಗಳು, ಕರೋನಾ ಕಾಲಘಟ್ಟ ನಂತರ ಕಷ್ಟ ಇರುವ ದುಡ್ಡುಗಳು ಕೊಡ್ತೀವಿ ಅಂದಾಗ ಜನ ಸ್ವಲ್ಪ ಚೇಂಜ್ ಆಗಿರೋದು ಸಹಜ. ಆದರೆ ಇದೇ ಕರ್ನಾಟಕದಲ್ಲಿ ನೀವು ಹೇಳಿದ ಇಡೀ ದೇಶಕ್ಕೆ ಅವರು, ನೀವೆಲ್ಲ ನೋಡಿದರೆ ಈ ಪೋಸ್ಟ್ ಆಫೀಸಲ್ಲೆಲ್ಲ ಜನ ಹೆಂಗೆ ನಿಂತ್ಕೊಂಡಿದ್ರು. ರಾಹುಲ್ ಗಾಂಧಿ ಅವರು ಒಂದು ಭಾಷಣದಲ್ಲಿ ಹೈದರಾಬಾದಲ್ಲಿ ಹೇಳ್ತಾರೆ, ಟಕಾಟಕ್ ಅಂತ ಅಕೌಂಟಿಗೆ 8,500 ಹಾಕ್ತೀರಂತ. ಇಲ್ಲಿ ಇಲ್ಲಿಯ ಕಾಂಗ್ರೆಸ್ನ ಸಚಿವರು ಅನುಸರಿಸಿಕೊಂಡು ಈ ಕಾಂಗ್ರೆಸ್ನ ಈ ವಾಲ್ಮೀಕಿ ಇದರಿಂದ ಟಕಾಟಕ್ ಅಂತ 11 ಅಕೌಂಟ್ಗಳಿಗೆ ದುಡ್ಡುಗಳು ಹಾಕಿದ್ದನ್ನು ರಾಜ್ಯದ ಜನತೆ ನೋಡಿದ್ದಾರೆ. ಅದೆಲ್ಲ ಎಲೆಕ್ಷನ್ ಆದಾಗ ಆಗೋಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಎಲೆಕ್ಷನ್ನಲ್ಲಿ ತುಂಬ ಟೀಕೆಗಳು ಮಾಡಿದರು, ತುಂಬ ನೆಗೆಟಿವ್ ಇದನ್ನು ಮಾಡಿದರು. ಎಷ್ಟು ಮಾಡಿದ್ರು ಟೀಕೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಒಂದು ಇಂಟರ್ವ್ಯೂನೇ ಕೊಡಲ್ಲ ಅಂತ ಹೇಳಿದ್ರು. 80 ಇಂಟರ್ವ್ಯೂ ಕೊಟ್ಟರು. ಅವರು ಒಂದು ಯಾರನ್ನು ಪ್ರೆಸ್ಸೇ ಇದು ಮಾಡಲ್ಲ ಅಂತ ಹೇಳಿದ್ರು. 2.5 ತಿಂಗಳಲ್ಲಿ ಆಡಿದ ಮಾತುಗಳಿದೆ ಅಲ್ಲ ಅಂತ. 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಒಂದೇ ಒಂದು ಸಾರಿ ಪತ್ರಿಕಾಗೋಷ್ಠಿ ಮಾಡಿಲ್ಲ. 1-to-1 ಇಂಟರ್ವ್ಯೂ ಅಲ್ಲ. 1-to-1 ಇಂಟರ್ವ್ಯೂ ಅಲ್ಲಿ ಏನಾಗುತ್ತಂದ್ರೆ, ಅಲ್ಲ ನೀವು ಮೋದಿ ಅವ್ರ ಬಗ್ಗೆ ಮಾತಾಡ್ತಿದ್ರೆ ಒಂದು ಮಾತು ಕೇಳಲೇಬೇಕು. ಪ್ರತಿ ಸರಿನೂ ನೀವು ಎಲ್ಲ ನಿಮ್ಮ ಆಡಳಿತ ಮಂಡಳಿ ಜೈಲಲ್ಲಿದೆ ಯಾಕೆ ಅಂತ ಕೇಳಿದ್ರೆ ನೀವು ಸುಳ್ಳು ಅಂತೀರಲ್ಲ. 1 ವರ್ಷದಿಂದ ಅವರಿಗೆ ಬೇಲೆ ಯಾಕೆ ಸಿಕ್ಕಿಲ್ಲ? ನೀವು ತಪ್ಪು ಮಾಡಿಲ್ಲ ಅಂದ್ರೆ ₹1 ನಿಮ್ಗೆ 2 ವರ್ಷದಿಂದ ಇಡಿ, CBI, IT, ಬಿಜೆಪಿ ಅವರು ಎಲ್ಲರೂ ಮಾಡ್ತಾ ಇದ್ರಲ್ಲ ತನಿಖೆ. ಒಂದೇ ₹1 ತಂದಿಲ್ಲ. ನೀವು ರಾಜಕೀಯ ದುರುದ್ದೇಶಕ್ಕೆ ಆಮ್ ಆದ್ಮಿ ಪಾರ್ಟಿಯ ನಾಯಕರನ್ನ ಕಳಿಸಿದೀರಾ, ನೀವು ಬೇರೆ ಯಾವುದಕ್ಕೂ ಅಲ್ಲ. ನೀವು 2 ಟರ್ಮ್ ಸತತ ನಮ್ಮ ನರೇಂದ್ರ ಮೋದಿ ಅವರು 18
ಗಂಟೆ 10 ವರ್ಷ ಸತತವಾಗಿ ಕೆಲಸ ಮಾಡಿದಾರೆ. ರಾಜ್ಯದ ದೇಶದ ಜನತೆ ಅದನ್ನು ನೋಡಿದ್ದಾರೆ. ಇವತ್ತು ಅವರು ಎಲ್ಲ ಕೆಲಸ ಮಾಡಿ 71 ದಿನದ ಈ ಸರಣಿ ಸಭೆಗಳನ್ನೆಲ್ಲ ಮುಗಿಸಿಕೊಂಡು ಧ್ಯಾನ ಮಂದಿರಕ್ಕೆ ಹೋದ್ರೆ ಅದಕ್ಕೂ ವಿಪಕ್ಷಗಳು ಮಾತಾಡ್ತಾರೆ, ಧ್ಯಾನ ಮಾಡಿದ್ರು ತಪ್ಪು ಅಂತ. ವಿಪಕ್ಷಗಳು ಮಾತಾಡಬಹುದು, ಆದ್ರೆ ಇವತ್ತು ಮಾಡಿದ್ರ 100 ಸ್ಮಾರ್ಟ್ ಸಿಟಿ ಕಟ್ತೀನಿ ಅಂತ ಹೇಳಿದ್ರು, ಕಟ್ಟಿದ್ರ 100 ಸ್ಮಾರ್ಟ್ ಸಿಟಿ ಕಟ್ತೀನಿ ಅಂದ್ರು, ಕಟ್ಟಿದ್ರ ಯಾವುದು ಕೆಲಸಗಳನ್ನ ನರೇಂದ್ರ ಮೋದಿ ಅವರು ಮಾಡಿಲ್ಲ. ನಾನು ಉತ್ತರ ಕೊಟ್ಟು ಅಲ್ಲ ಬಿಜೆಪಿ ನೀವು ಜೆಡಿಎಸ್ ಬಗ್ಗೆ ನಾನು ಮಾತಾಡ್ತೀನಿ. ವೀರಣ್ಣ ಅವರೇ ದಯವಿಟ್ಟು ಸರ್ ಒಂದು ನಿಮಿಷ ವೀರಣ್ಣ ಅವರೇ ದಯವಿಟ್ಟು ಎಲ್ಲರಿಗೂ ಮಾತಾಡಕ್ಕೆ ಅವಕಾಶ ಇದೆ, ಮಾತಾಡಿ. 14 ಕೋಟಿ 10 ವರ್ಷದಲ್ಲಿ 14 ಕೋಟಿ ಹುದ್ದೆಗಳು ಆಗಿದೆ ಅಂದ್ರೆ ವರ್ಷಕ್ಕೆ ಸರಾಸರಿ ಒಂದು ಮಾತಾಡಿ ಕಾಂತಿ ಶೆಟ್ಟಿ ಮಾತಾಡಿ. ಆಮ್ ಆದ್ಮಿ ಅವರಿಗೆ ಮಾಹಿತಿ ಕೊರತೆ ಇದೆ, ಬಹುಶಃ 2 ಕೋಟಿ ಉದ್ಯೋಗ ಮಾತಾಡ್ತಿದ್ದಾರೆ. ಒಂದು PFI ಅಂತ ನಮ್ಮಲ್ಲಿ ಎಂಟರ್ ಆಗಿರೋದು 7 ಕೋಟಿ PFI ಅಂತ ಎಂಟರ್ ಆಗಿರೋದು. ನಿಮಗೆ 2 ಕೋಟಿ ಮಾತಾಡ್ತಿದ್ದೀರಾ. ಇಷ್ಟೆಲ್ಲ ವಿಮಾನ ನಿಲ್ದಾಣಗಳು, ಇಷ್ಟೆಲ್ಲ ರಸ್ತೆಗಳು, ಇಷ್ಟೆಲ್ಲ ಅಭಿವೃದ್ಧಿ ಪಥ ಇದೆಯಲ್ಲ, ಯಾರು ಎಂಪ್ಲಾಯಿ ಇಲ್ಲದೇ ಆಗ್ತಾ ಇದೆಯಾ ದೇಶ ಅಭಿವೃದ್ಧಿ? ದೇಶ ಇವತ್ತು 5ನೇ ಜಾಗಕ್ಕೆ ಬಂದಿದೆ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಯಾರು ಮಾಡ್ತಾನೆ ಇಲ್ವಾ? 7 ಏರ್ಪೋರ್ಟ್ ಇದ್ದದ್ದು ಇದು ಕರ್ನಾಟಕದಲ್ಲಿ 14 ಆಗಿದೆ, ದೇಶದಲ್ಲಿ 74 ಇದ್ದದ್ದು 148 ಆಗಿದೆ. 14,500 ಶಾಲೆಗಳ ಅಭಿವೃದ್ಧಿ ಆಗಿದೆ. IIM ಹೇಳಿದ್ದದ್ದು ಡಬಲ್ ಆಗಿದೆ. ಯಾವುದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? 2014 ಮೊದಲು 6,750 ಕಿಲೋಮೀಟರ್ ಹೆದ್ದಾರಿ ಇತ್ತು, ಇವತ್ತು 13,500 ಹೆದ್ದಾರಿ ಕಿಲೋಮೀಟರ್ ಆಗಿದೆ. ಯಾರು ನಿಮ್ಗೆ ಎಂಪ್ಲಾಯ್ಮೆಂಟ್ ಅಲ್ಲಿ ಕೆಲಸ ಮಾಡದೇನೆ ಆಗೋಯ್ತಾ? ಪ್ರತಿ ಮಾತೆತ್ತಿದ್ರೆ ಇದಿಷ್ಟೇ ಮಾತಾಡಿದ್ ನೀವು, 15 ಲಕ್ಷ ಬಂತ ಎಂಪ್ಲಾಯ್ಮೆಂಟ್ ಇದೆಯಾ ಅಂತ. ಆಮ್ ಆದ್ಮಿ ಎಲ್ಲರೂ ಜೈಲಲ್ಲಿ ಆಡಳಿತ ಮಾಡ್ತಾ ಇದ್ದೀರಾ, ನಿಮ್ ತಪ್ಪಿಲ್ಲ ಅಂತ ಹೇಳಿದಿರಾ. ಈಗ NHA ಅವರು ನಿನ್ನೆ ಚುನಾವಣೆ ಆದ್ಮೇಲೆ ಎಲ್ಲ ಟೋಲ್ಗಳದ್ದು ಜಾಸ್ತಿ ಮಾಡಿದ್ದಾರೆ. NHA ಯಾರ್ಯಾರು ಕೊಟ್ಟಿದ್ದಾರೆ? ಅಲ್ಲ ನೀವು ಅಲ್ಲ ನೀವು ನಿಮ್ಮ ಸರ್ಕಾರ ಮಾಡಿರೋದೇನಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನಿಲ್ಲ. ಜನ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ತೀರ್ಪು ಕೊಟ್ಟಿದ್ದಾರೆ. ದಶಕದಿಂದ ಗರೀಬಿ ಹಟಾವೋ ಹೇಳ್ಕೊಂಡೇ ಬಂದ್ರು. 70 ಕೋಟಿ ಜನರಿಗೆ ಆಹಾರ ಮೋದಿ ಅವರು ಇಲ್ಲ. ಎಲ್ಲ ಈ ಸರಿ ಕೇರಳದಲ್ಲೂ ಅಕೌಂಟ್ ಮಾಡಿದೀವಿ ಅನ್ನೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಇವತ್ತು ಮಾತೆತ್ತಿದ್ರೆ ನೀವು ಬರೀ ವಿರೋಧ ಕಾಂತಿ ಶೆಟ್ಟಿ ಅವರೇ, ಈಗ ನೀವು ಅಭಿವೃದ್ಧಿ ಮಾಡಿದ್ದೀವಿ, ಎಲ್ಲವನ್ನೂ ಕೂಡ ಮಾಡಿದ್ದೀವಿ ಅನ್ನೋದಾದ್ರೆ ಈ ನಂಬರ್ ಎಕ್ಸ್ಪೆಕ್ಟ್ ಮಾಡ್ತಾರ? 400 ಪಾರ್ ಅಂತಿತ್ತು, 400 ಪಾರ್ ಅಂತಿತ್ತು. ಇದು 293. ಇದು ಕೂಡ ಒಂದಷ್ಟು ಇನ್ನು ಕೂಡ ಇದು ಐತಿಹಾಸಿಕ. ಕಾಂತಿ ಶೆಟ್ಟಿ ಅವರಿಗೆ ನಾನು ಹೇಳೋದು, ಜನ ಕೊಟ್ಟಿರೋ ಮತಗಳೇನಿದೆ ಅದನ್ನ ಗೌರವ ಕೊಡೋದು ಕಲೀರಿ. ಖಂಡಿತವಾಗಿ ಕೂಡ ನಾವು ಈಗಾಗಲೇ ಕೂಡ ನಮ್ಮ ಸರ್ಕಾರದ ಮೇಲೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಆಡಳಿತದ ಮೇಲೆ ಒಂದು ದೊಡ್ಡ ನಂಬಿಕೆ ಇತ್ತು. ಇವತ್ತು ರಾಜ್ಯದ ಜನ ನಮ್ಮ ಕೈ ಹಿಡಿತಾರೆ, ಅದಕ್ಕಿಂತ ಹೆಚ್ಚಾಗಿ ಬಳ್ಳಾರಿ ಜನತೆ ನಮ್ಮ ಕೈ ಹಿಡಿತಾರೆ. ನಮ್ಮ ಅಭ್ಯರ್ಥಿ 100% 1.5 ಲಕ್ಷ ಅಂತರದಿಂದ ಗೆಲ್ತಾರೆ ಅಂತೇಳಿ ಭಾವನೆ ಇತ್ತು. ಆದರೂ ಕೂಡ ಇವತ್ತು ಗೆಲುವು ಸಾಧಿಸಿದ್ದೀವಿ. ಸುಮಾರು 1 ಲಕ್ಷ ಹತ್ರ. ಇವತ್ತು ನಮ್ಮ ಇತಿಹಾಸದಲ್ಲಿ ಭಾಳ ಇವತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ಆದಮೇಲೆ ಅವರು ಕೂಡ ಈ ಮಟ್ಟದ ಅಂದರೆ ಇವತ್ತು ನಾವು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಿರೀಕ್ಷೆಗೆ ನಾವು ಮಾಡಿದ್ದೀವಿ ಈ ಗೆಲುವನ್ನು. ನಾವು ಖಂಡಿತವಾಗಿ ತುಕಾರಾಮ್ ಅವರು ಗೆದ್ದು ಬರ್ತಾರೆ, 1 ಲಕ್ಷ ಲೀಡಲ್ಲಿ ಗೆದ್ದು ಬರ್ತಾರೆ ಅಂತೇಳಿ ಇವತ್ತು ಗೆದ್ದು ಬಂದಿದ್ದಾರೆ. ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾಯಿದೆ. ಅದರ ಜೊತೆಗೆ ನಮ್ಮ ಜಿಲ್ಲೆಯ ಜನತೆಗೆ, ಅಖಂಡ ಜಿಲ್ಲೆಯ ಜನತೆಗೆ ಭಾಳಷ್ಟು ಅನಂತ ಕೋಟಿ ವಂದನೆಗಳನ್ನು ಕೂಡ ನಾವು ತಿಳಿಸ್ತೀವಿ. ಬಿಜೆಪಿಯವರು ಎಲ್ಲಿ ಎಡವಿದ್ರು ಅಂತ ನಿಮಗೆ ಅನ್ಸುತ್ತೆ, ಮತ್ತು ನಿಮಗೆ ಏನು ಪ್ಲಸ್ ಆಯಿತು ಅನ್ಸುತ್ತೆ? ಇಲ್ಲ, ಖಂಡಿತವಾಗಿ ನಾವು ಕಾರ್ಯರೂಪ ಅಂದರೆ ನಮ್ಮ ರಣತಂತ್ರ. ಇವತ್ತು ನಾವು ಚುನಾವಣೆ ಗೆಲುವಿಗಾಗಿ ನಾವು ಕೆಲಸ ಮಾಡ್ತೀವಿ. ಇವತ್ತು BJPಯವರು ಅವ್ರ ಗೆಲುವಿಗಾಗಿ ಈ ನಮ್ಮ ಎಲ್ಲ ಕೋಮುವಾದಿಗಳು ಅಂದರೆ ಎಲ್ಲ ಜಾತಿಗಳಲ್ಲಿ ವಿಷಬಿದ್ದವನ್ನು ಹತ್ಸ್ಕೊಂಡು ಅವ್ರು ಹೋಗ್ತಾಯಿದ್ರು. ಅದಕ್ಕೆ ಅವರು ಮುಳುವಾಗಿದೆ. ಇವತ್ತು ರಾಜ್ಯದ ಜನತೆಗೆ ಇವತ್ತು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾತಿಗೆ ವಿಷಬೀಜ ಬಿತ್ತುವಂಥದ್ದು ಕೆಲಸ ಇವತ್ತು BJP ಮಾಡಿತ್ತು. ಅದನ್ನು ಇವತ್ತು ವರ್ಕೌಟ್ ಆಗಲಿಲ್ಲ ಈ ಭಾಗದಲ್ಲಿ. ಯಾಕಂದರೆ ಸುಮಾರು ಈ ಭಾಗದಲ್ಲಿ ನಾವೆಲ್ಲ ಕೂಡ ಅನ್ಯೋನ್ಯವಾಗಿರುವಂಥದ್ದು ಬಳ್ಳಾರಿ ಜಿಲ್ಲೆ. ಹಿಂದೂ ಆಗಿರ್ಬೋದು, ಮುಸ್ಲಿಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಈ ರೀತಿ ಹಿಂದುಳಿದವರು ಎಲ್ಲರೂ ಒಟ್ಟಾಗಿ, ದಲಿತರು ಎಲ್ಲ ಸೇರಿ ನಾವು ಒಟ್ಟಾಗಿ ಇರುವಂಥ ಜಾಗಕ್ಕೆ ಇವತ್ತು ಕಾಂಗ್ರೆಸ್ಸೇ ಒಳ್ಳೇದಂತೇಳಿ ಈ ಜಿಲ್ಲೆ ಜನತೆ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಕೇವಲ ಬಳ್ಳಾರಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಪರ ಜನ ವಾಲಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ಚುನಾವಣೆ ಕಂಪೇರ್ ಮಾಡಿದರೆ ಈ ಬಾರಿ ಕಾಂಗ್ರೆಸ್ಗೆ ಮತಗಳು ಜಾಸ್ತಿ ಬಂದಿದ್ದಾವೆ, ಸೀಟ್ಗಳು ಕೂಡ ಜಾಸ್ತಿ ಬಂದಿರತಕ್ಕಂಥ. ಇದನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾರೆ? ಇದು ಗ್ಯಾರಂಟಿಯ ಎಫೆಕ್ಟ್ ಅಂತ ಅನ್ಸುತ್ತಾ? ಇಲ್ಲ, 100% ಗ್ಯಾರಂಟಿ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು
ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಖರ್ಗೆ ಸಾಹೇಬರು, ನಮ್ಮ ಖರ್ಗೆ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧೀಜಿಯವರು ಮತ್ತು ಸೋನಿಯಾ ಗಾಂಧೀಜಿಯವರು ನಮ್ಮ ರಾಜ್ಯದ ಮೇಲೆ ಇಟ್ಟಿರುವಂಥ ವಿಶೇಷ ಪ್ರೀತಿಯಿಂದ ಇವತ್ತು ನಮ್ಮ ಕೆಳಗಡೆ ಭಾಗದಲ್ಲಿರುವಂಥ ಸೌತ್ ರಾಜ್ಯಗಳಲ್ಲಿ ಇವತ್ತು ಕರ್ನಾಟಕನೇ ಇವತ್ತು ಮುಖ್ಯವಾಗಿರುವಂಥದ್ದು. ಈ ರಾಜ್ಯಕ್ಕೆ ಅವರೆಲ್ಲ ಕೂಡ ಗೈಡ್ ಮಾಡ್ತಾಯಿದ್ರು. ಮಾನ್ಯ ಮುಖ್ಯಮಂತ್ರಿಯವರಿಗೆ ಇಂಥ ಕೆಲಸ ಮಾಡೋಣ ಅಂತೇಳಿ ಆ ಗೈಡೆಲ್ಲ ತೆಗೆದುಕೊಂಡು ಇವತ್ತು ಮಾನ್ಯ ಸುರ್ಜೇವಾಲಾ ಅವರಾಗಿರ್ಬೋದು, ನಮ್ಮ ಜನರಲ್ ಸೆಕ್ರೆಟರಿ ಆರ್ಗನೈಸರ್ ಆಗಿರುವಂಥ ನಮ್ಮ KC ವೇಣುಗೋಪಾಲ್ ಅವರಾಗಿರ್ಬೋದು, ನಾಸೀರ್ ಹುಸೇನ್ ಅವರಾಗಿರ್ಬೋದು, ಈ ರೀತಿ ಅನೇಕ ಜನರು ಸೇರಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ನಮ್ಮ ಖರ್ಗೆ ಸಾಹೇಬ್ರ ನಾಯಕತ್ವವನ್ನು ಒಪ್ಕೊಂಡು ನಮ್ಮ 5 ಗ್ಯಾರಂಟಿಯನ್ನು ಮೆಚ್ಚಿ ಇವತ್ತು ಜನರು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಪಕ್ಷದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮ್ಮ ಭಾಗದ ಜನರಿಗೆ ನಾನು ಧನ್ಯವಾದಗಳನ್ನು ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.